ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ಶಾರದೆ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ ಫ್ರೆಂಡ್ಸ್, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಫ್ರೆಂಡ್ಸ್, ಇದ್ದು ಶಾರದಾಗೆ ಮತ್ತು ಪ್ರಿಯಾಗೆ ಹೇಳ್ತಾ ಇರ್ತೇನೆ, ನೀವು ಇವಾಗಷ್ಟೇ ಕಂಪನಿಗೆ ಜಾಯಿನ್ ಆಗಿದ್ದೀರಾ, ಆದರೆ ಚಾಲೆಂಜಿಂಗು ಸಿಚುವೇಶನ್ ನಿಮಗೆ ಬಂದಿದೆ ಅಂತ ಹೇಳ್ತಿರ್ಬೇಕಾದ್ರೆ ಆಶ್ಚರ್ಯವಾಗಿ ಸಿದ್ದು ಮುಖ ನಾನು ನೋಡ್ತಾ ಇರ್ತಾರೆ. ಈ ಟಾಸ್ಕ್ ಏನಾದರೂ ಗೆದ್ದರೆ ಒಂದು ದೊಡ್ಡ ಪ್ರಾಜೆಕ್ಟು ನಮ್ಮ ಕಂಪನಿಗೆ ಸಿಗುತ್ತೆ ಅಂತ ಸಿದ್ದು ಹೇಳ್ತಾ ಇರ್ತಾನೆ. ಹಾಗೆ ಈ ಪ್ರಾಜೆಕ್ಟ್ ಮೇಲೆ 5 ಟಾಪ್ ಕಂಪನಿಗಳು ವರ್ಕ್ನ ಮಾಡ್ತಾ ಇದ್ದಾವೆ. ಏನಾದರೂ ನಮ್ಮ ಡಿಸೈನ್ ಅವರಿಗೆ ಇಷ್ಟ ಆಯಿತು ಅಂತಂದರೆ ಒಳ್ಳೊಳ್ಳೆ ಪ್ರಾಜೆಕ್ಟು ನಮಗೆ ಸಿಗ್ತವೆ ಅಂತ ಹೇಳ್ತಾ ಇರ್ತಾನೆ. ಆಗ ಪ್ರಿಯಾ ಹೇಳ್ತಾ ಇರ್ತಾಳೆ, ನಾವು ಇವತ್ತಿಂದಲೇ ಕೆಲಸನ ಶುರು ಮಾಡ್ತೀವಿ ಸರ್, ನಮ್ಮಿಂದ ಎಷ್ಟಾಗುತ್ತೋ ಅಷ್ಟು ನಾವು ಕಷ್ಟಪಟ್ಟು ಕೆಲಸ ಮಾಡ್ತೀವಿ ಅಂತ ಹೇಳ್ತಿರ್ಬೇಕಾದ್ರೆ ವೆರಿ ಗುಡ್ ಅಂತ ಸಿದ್ದು ಹೇಳ್ತಿರ್ಬೇಕಾದ್ರೆ ಶಾರದನೂ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ನಾನು ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ ಇರ್ತಾಳೆ. ಆಗ ಸಿದ್ದು ಹೇಳ್ತಾ ಇರ್ತಾನೆ, ವೆರಿ ಗುಡ್, ಇಬ್ಬರು ಕೆಲಸನ ಸ್ಟಾರ್ಟ್ ಮಾಡಿ ಅವ್ರಿಗೇನಾದರೂ ನಾವು ಇಂಪ್ರೆಸ್ ಮಾಡೋ ರೀತಿನ ಡಿಸೈನ್ ಏನಾದರೂ ಮಾಡಿದರೆ ದೊಡ್ಡ ದೊಡ್ಡ ಪ್ರಾಜೆಕ್ಟ್ನ ಕೊಟ್ಟು ನಾವು ಸಕ್ಸಸ್ನ ಕಾಣ್ಬೋದು ಅಂತ ಹೇಳ್ತಾ ಇರ್ತಾನೆ. ಹಾಗೆ ಜ್ಯೋತಿಕಾ ಡಿಲೇ ಮಾಡೋದ್ರಿಂದ ನಮಗೆ ಒಳ್ಳೆ ರೆಪ್ಯುಟೇಷನ್ ಇಲ್ಲ, ಎಲ್ಲ ಹಾಳಾಗಿಬಿಟ್ಟಿದೆ, ಹೊರಗಡೆ ನಮಗೆ ಕಂಪನಿ ಹೆಸರಿಲ್ಲ, ಆದರೆ ಇದೊಂದು ಒಳ್ಳೆ ಆಪರ್ಚುನಿಟಿ ಇದೆ, ನಾವು ಒಳ್ಳೆ ಡಿಸೈನ ಕೊಟ್ಟರೆ ನಮ್ಮದು ದಶರಥ ಸರು ಸಹ ತುಂಬ ಇಂಪ್ರೆಸ್ ಆಗ್ತಾರೆ, ಹಾಗೆ ನಮಗೆ ಒಳ್ಳೊಳ್ಳೆ ಪ್ರಾಜೆಕ್ಟ್ ಸಹ ಸಿಗುತ್ತೆ, ಆದಷ್ಟು ಟೈಮ್ ಬೇರೆ ಇಲ್ಲ, ಇಬ್ಬರು ಸಹ ಒಟ್ಟಿಗೆ ಸೇರಿ ಕೆಲಸ ಮಾಡಿ, ಅದರಲ್ಲಿ ಇನ್ನೊಂದು ಪ್ರಾಬ್ಲಮ್ ಇದೆ ಅಂತ ಹೇಳ್ತಾ ಇರ್ತಾನೆ. ಅದೇನು ಸರ್ ಪ್ರಾಬ್ಲಮ್ ಅಂತ ಶಾರದಾ ಕೇಳ್ತಿರ್ಬೇಕಾದ್ರೆ, ಈ ಪ್ರಾಜೆಕ್ಟ್ನ ನಾವು ನಾಳೆನೇ ಕಳಿಸ್ಕೊಡ್ಬೇಕು ಅಂತ ಅಂದಾಗ ಶಾರದನಿಗೆ ಶಾಕ್ ಆಗ್ತಿರುತ್ತೆ. ನೋಡಿ, ನೀವು ನೈಟೆಲ್ಲ ಕೆಲಸ ಮಾಡಬೇಕಾಗುತ್ತೆ, ನನಗೆ ಗೊತ್ತು, ಓವರ್ ನೈಟು ಮಾಡೋಕ್ಕಾಗಲ್ಲ, ಬಂದಿದ್ದೇನೆ, ಆದರೆ ಏನು ಮಾಡಲಿ, ನಮ್ಮ ಕಂಪನಿಯ ಅಳಿವು ಉಳಿವು ನಿಮ್ಮ ಕೈಲಿದೆ, ನಾವು ಇದರಿಂದ ಸಕ್ಸಸ್ ಕಾಣಲೇಬೇಕು, ಇಲ್ಲಾಂದರೆ ಮತ್ತಷ್ಟು ಲಾಸ್ ಆಗಿಬಿಡುತ್ತೆ ನಮ್ಮ ಕಂಪನಿ ಅಂತ ಹೇಳ್ತಾ ಇರ್ತಾನೆ. ಅವಾಗ ಶಾರದೆ ಹೇಳ್ತಾಳೆ, ಪರವಾಗಿಲ್ಲ ಸರ್, ನಾನು ಕೆಲಸ ಮಾಡ್ತೀನಿ ಅಂತ ಅಂದಾಗ ಪ್ರಿಯನೂ ಹೇಳ್ತಾ ಇರ್ತಾಳೆ, ಇವತ್ತು ಒಂದಿನ ಅಲ್ವಾ ಸರ್, ನಾನು ಪರವಾಗಿಲ್ಲ ಕೆಲಸ ಮಾಡ್ತೀನಿ ಅಂದಾಗ ವೆರಿ ಗುಡ್, ನೀವಿಬ್ಬರು ಕಾನ್ಫರೆನ್ಸ್ ಹಾಲಲ್ಲಿರಿ, ನಾನು ಬರ್ತೀನಿ ಅಂತ ಸಿದ್ದು ಹೇಳಿ ಅವರಿಬ್ಬರನ್ನು ಕಳಿಸ್ಕೊಡ್ತಾನೆ. ಹಾಗೆ ಸಿದ್ದುನು ಸಹ ಕಾನ್ಫರೆನ್ಸ್ ಹಾಲ್ಗೆ ಬಂದು ಹೇಳ್ತಾ ಇರ್ತಾನೆ, ನಾನು ಏನು ಹೇಳ್ತೀನಿ ಅದೇ ರೀತಿ ನೀವು ಡಿಸೈನ್ ಮಾಡಬೇಕು, ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ, ಅದನ್ನು ನೋಡ್ಕೊಳ್ಳಿ, ಆಮೇಲೆ ಡಿಸೈನ್ ಮಾಡಿ ಅಂತ ಕೆಲವೊಂದು ಪಿಕ್ಚರ್ನ ಪ್ರಾಜೆಕ್ಟಲ್ಲಿ ಹಾಕಿ ಕೆಲವೊಂದು ಸ್ಯಾರಿ ಪಿಕ್ಚರ್ನ ತೋರಿಸ್ತಿರ್ಬೇಕಾದ್ರೆ ಶಾರದಾ ಮತ್ತು ಪ್ರಿಯಾ ಇಬ್ಬರು ಸಹ ನೋಡ್ಕೋತಾ ಇರ್ತಾರೆ. ಆಗ ಮತ್ತೆ ಸಿದ್ದು ಹೇಳ್ತಾ ಇರ್ತಾನೆ, ಎಲ್ಲ ಅರ್ಥ ಆಯ್ತಾ ಪ್ರಿಯಾ ಅವರೇ ಅಂತ ಅಂದಾಗ, ಹಾಂ ಸರ್ ನನಗೆ ಅರ್ಥ ಆಯಿತು ಅಂದಾಗ, ಕೆಲಸ ಶುರು ಮಾಡ್ತೀರಾ ಅಂದಾಗ ಹ್ಞೂ ಅಂತ ಹೇಳ್ತಾ ಇರ್ತಾಳೆ. ಈ ಕಡೆ ಶಾರದವರೇ ನಿಮಗೆ ಅರ್ಥ ಆಯ್ತು ಅಂತ ಶಾರದಾನ ಕೇಳ್ತಿರ್ಬೇಕಾದ್ರೆ, ಹಾಂ ಸರ್ ನನಗೂ ಅರ್ಥ ಆಯಿತು ಅಂತ ಇಬ್ಬರು ಮಾತಾಡ್ತಿರ್ಬೇಕಾದ್ರೆ ಅವರಿಬ್ಬರೂ ಈ ಕಡೆ ಸಿದ್ದು ಅಬ್ಸರ್ವ್ ಮಾಡ್ತಾ ಇರ್ತಾನೆ. ಮತ್ತೆ ಸಿದ್ದು ಅಟೆಂಡರ್ಗೆ ಕಾಲ್ ಮಾಡಿ ಹೇಳ್ತಾ ಇರ್ತಾನೆ, 3 ಕಾಫಿ ಮತ್ತು ಸ್ನ್ಯಾಕ್ಸ್ನ ತೊಗೊಬನ್ನಿ ಅಂತ ಹೇಳ್ತಾ ಇರ್ತಾನೆ. ಹಾಗೆ ಇನ್ನೊಂದು ಕಡೆ ದಶರಥ ಜ್ಯೋತಿಕಾ ಬಗ್ಗೆ ಕಂಪ್ಲೇಂಟ್ ಮಾಡ್ತಾ ಇರ್ತಾನೆ. ಸುಮಿತ್ರನಿಗೆ ಹೇಳ್ತಾ ಇರ್ತಾನೆ, ತನಗೆ ಅನ್ಸಿದ್ದೆಲ್ಲ ಡಿಸಿಷನ್ ತೊಗೋತಾಳೆ, ಡ್ಯಾಡ್ ಈ ಥರ ಮಾಡಲ ಅಂತ ನನ್ನ ಒಪಿನಿಯನ್ ಒಂಚೂರು ಕೇಳಲ್ಲ, ನನಗೆ ಅನಿಸುತ್ತೆ ಸುಮಿತ್ರ ಒಂದೊಂದ್ಸಲ ಇವಳು ನಿಜವಾಗ್ಲೂ ನನ್ನ ಮಗಳಲ್ಲ ಅಂತ ಅನಿಸುತ್ತೆ ಅಂತ ಅಂದಾಗ ಆ ಮಾತನ್ನ ಕೇಳಿ ಸುಮಿತ್ರನಿಗೆ ಶಾಕ್ ಆಗ್ತಾ ಇರುತ್ತೆ. ಅದೇ ಸಮಯಕ್ಕೆ ಪಾರಿಜಾತನು ಸಹ ಮಾತನ್ನ ಕೇಳ್ಕೊಂಡು ಶಾಕ್ ಆಗಿ ಅಲ್ಲೇ ನಿಂತ್ಕೊಬಿಡ್ತಾಳೆ. ಹಾಗೆ ಮತ್ತೆ ಸುಮಿತ್ರ ಹೇಳ್ತಾ ಇರ್ತಾಳೆ, ಅಲ್ಲರಿ ಯಾರ್ರಿ ತಪ್ಪು ಮಾಡಲ್ಲ, ತಪ್ಪು ಮಾಡಿದ ತಕ್ಷಣ ಇವಳು ನನ್ನ ಮಗಳೇ ಅಲ್ಲ ಅಂತ ಹೇಳ್ತಾ ಇದ್ದರಲ್ಲಿ ಪ್ರಪಂಚದಲ್ಲಿ ಎಲ್ಲರೂ ತಪ್ಪು ಮಾಡ್ತಾರೆ, ಕೋಪದಲ್ಲಿ ಏನೋ ಒಂದೆರಡು ಮಾತು ಈ ರೀತಿ ಆಡಿರ್ಬೋದು, ನನ್ನ ಮಗಳಿಗೆ ಒಳ್ಳೆ ಸಂಸ್ಕಾರನ ಕೊಟ್ಟು ನಾವು ಬೆಳೆಸಿದ್ದೀವಿ, ಈ ರೀತಿ ಎಲ್ಲ ಮಾತಾಡಬೇಡಿ ಅಂತ ಹೇಳ್ತಾ ಇರ್ತಾಳೆ. ಅದು ಹಾಗಲ್ಲ ಸುಮಿತ್ರ ಅಂತ ಮತ್ತೆ ದಶರಥ ನಿಜವಾಗ್ಲೂ ನನ್ನ ಮಗಳಲ್ಲ ಅಂತ ಹೇಳೋಕ್ಕೆ ಅಂತ ಹೋಗ್ತಿರ್ಬೇಕಾದ್ರೆ, ನೋಡ್ರಿ ಸುಮ್ಮನಿರಿ, ನಿಮಗೆ ಏನಾದರೂ ಕೋಪ ಇದ್ದರೆ ಅವಳಿಗೆ 4 ಕೊಡ್ಬಿಡಿ, ಆದರೆ ನಮ್ಮ ಮಗಳಲ್ಲ ಅಂತ ಹೇಳ್ಬೇಡಿ, ನನ್ನ ಮನಸ್ಸು ತಡ್ಕೊಳಕ್ಕಾಗಲ್ಲ ಅಂತ ಕಣ್ಣೀರು ಹಾಕೊಂಡು ಹೊರಟು ಹೋಗೇ ಬಿಡ್ತಾಳೆ. ಆಗ ದಶರಥ ಯೋಚನೆ ಮಾಡ್ತಾ ಇರ್ತಾನೆ, ನೋಡು ಸುಮಿತ್ರ, ಸತ್ಯ ಯಾವಾಗಲೂ ಸಹ ಕೆಂಡ ಥರನೇ ಇರುತ್ತೆ, ತನ್ನ ಮನಸ್ಸಲ್ಲಿ ಹಾಗೆ ಇಟ್ಕೊಂಡು ನುಂಗ್ತಾ ಇದ್ದೀನಿ, ಆದರೆ ಮುಖದಲ್ಲಿ ನಗುಮುಖ ಇರೋ ರೀತಿ ನಾನು ನಾಟಕ ಮಾಡ್ತಾ ಇದ್ದೀನಿ, ಏನು ಮಾಡಲಿ, ಸತ್ಯನ ನಿನ್ನ ಕೈಲಿ ಹೇಳೋಕ್ಕಾಗ್ತಿಲ್ವಲ್ಲ ಅಂತ ಒಳೊಳಗೆ ಕೊರಗ್ತಾ ಇರ್ತಾನೆ. ಹಾಗೆ ಮತ್ತೆ ಯೋಚನೆ ಮಾಡ್ತಾ ಇರ್ತಾನೆ, ಡಾಕ್ಟ್ರು ಹೇಳಿದ್ದೆಲ್ಲ ನನ್ನ ಫ್ರೆಂಡು ಡಾಕ್ಟ್ರು ಹೇಳಿದ್ದೆಲ್ಲ ನೆನ್ಪು ಮಾಡ್ಕೋತಾ ಇರ್ತಾನೆ, ನಿಜವಾಗ್ಲೂ ದಶರಥ ನಿನ್ನ ಮಗಳಲ್ಲ, ಜ್ಯೋತಿಕಾ ನಿನ್ನ ಮತ್ತು ಸುಮಿತ್ರಾ ರಕ್ತ ಹಂಚಿಕೊಂಡು ಹುಟ್ಟಿರೋ ಮಗಳಲ್ಲ ಅಂತ ಅವ್ನ ಫ್ರೆಂಡು ಡಾಕ್ಟ್ರು ಹೇಳಿದ್ದನ್ನೆಲ್ಲ, ಮನು ಹೇಳಿದ್ದನ್ನೆಲ್ಲ ನೆನ್ಪು ಮಾಡಿಕೊಂಡು ಹಾಗೆ ಕಣ್ಣೀರು ಹಾಕ್ಕೊಂಡು ನಿಂತ್ಕೊಬಿಡ್ತಾನೆ. ಇನ್ನೊಂದು ಕಡೆ ಸಿದ್ದು ಸ್ನ್ಯಾಕ್ಸ್ನ ಆರ್ಡ್ರ್ ಮಾಡಿರ್ತಾನೆ. ತಂದು ಕೊಟ್ಟಿದ ತಕ್ಷಣ ಸಿದ್ದು ಹೇಳ್ತಾ ಇರ್ತಾನೆ, ಹಸ್ಕೊಂಡು ಕೆಲಸ ಮಾಡೋದು ಒಳ್ಳೇದಲ್ಲ, ಶಾರದವ್ರೆ ಪ್ರಿಯವರೇ ಸ್ನ್ಯಾಕ್ಸ್ನ ತಿನ್ನಿ ಅಂತ ಹೇಳ್ತಿರ್ಬೇಕಾದ್ರೆ ತನ್ನ ಮನಸ್ಸಲ್ಲಿ ಶಾರದಾ ಯೋಚನೆ ಮಾಡ್ತಾ ಇರ್ತಾಳೆ, ಸಿದ್ದು ಸರ್ ಎಷ್ಟು ಒಳ್ಳೆಯವರು, ಎಷ್ಟು ಸೌಮ್ಯ ಸ್ವಭಾವದವರು, ಎಲ್ಲರ ಬಗ್ಗೆನೂ ಅರ್ಥ ಮಾಡ್ಕೋತಾರೆ, ಅದೊಂದು ತಪ್ಪು ಮಾಡಲಿಲ್ಲ ಅಂತ ಅಂದರೆ ನನ್ನ ದೃಷ್ಟಿಯಲ್ಲಿ ದೇವರು ಸಮಾನ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ಮತ್ತೆ ಶಾರದಾ ಯೋಚನೆ ಮಾಡ್ತಿರ್ಬೇಕಾದ್ರೆ ಸಿದ್ದು ಹೇಳ್ತಾ ಇರ್ತಾನೆ, ಶಾರದವ್ರೆ ಏನು ಯೋಚನೆ ಮಾಡ್ತಿದ್ದೀರಾ, ಕಾಫಿ ಕುಡೀರಿ, ಸ್ನ್ಯಾಕ್ಸ್ ತಿನ್ನಿ ಅಂತ ಅಂದಾಗ ಸರಿ ಸರ್ ಅಂತ ತಿಂತಾ ಇರ್ತಾರೆ. ಅಷ್ಟೊತ್ತಿಗೆ ಪ್ರಿಯಾಗೆ ಫೋನ್ ಬರುತ್ತೆ. ಅವಳು ರಿಸೀವ್ ಮಾಡಿದಾಗ ಏನಾಯಿತು ಈಗಷ್ಟೇ ಬೇಗ ಬಂದುಬಿಡ್ತೀನಿ ಅಂತ ಟೆನ್ಷನ್ ಮಾಡ್ಕೊತಿರ್ಬೇಕಾದ್ರೆ ಶಾರದಾ ಹೇಳ್ತಾ ಇರ್ತಾಳೆ, ಇಲ್ಲಿನ ಕೆಲಸ ಎಲ್ಲ ನಾನು ನೋಡ್ಕೋತೀನಿ, ಬೆಳಕರೆ ಒಳಗೆ ಮುಗಿಸೋಕೆ ನಾನು ತುಂಬ ಟ್ರೈ ಮಾಡ್ತೀನಿ, ನೀವು ಟೆನ್ಷನ್ ಮಾಡ್ಕೋಬೇಡಿ, ನೀವು ಹೋಗಿ ಮನೆಗೆ ಅಂತ ಹೇಳ್ತಿರ್ಬೇಕಾದ್ರೆ, ಅಲ್ಲ ಶಾರದವ್ರೆ ಇದೆಲ್ಲ ಒಬ್ಬರೇ ಮಾಡ್ತೀರಾ, ತುಂಬ ಕಷ್ಟ ಆಗುತ್ತೆ ಅಂದಾಗ, ನೋಡಿ ತಾಯಿಗಿಂತ ಮಿಗಿಲಾಗಿದ್ದು ಬೇರೆ ಯಾವುದೂ ಇಲ್ಲ, ನಿಮ್ಮ ಅಮ್ಮನಿಗೋಸ್ಕರ ನೀವು ಈ ಕೆಲಸಕ್ಕೆ ಸೇರಿದ್ರಿ, ಅವರೇ ಇಲ್ಲ ಅಂತ ಅಂದಮೇಲೆ ಈ ಕೆಲಸ ಇದ್ರಷ್ಟು ಹೋದ್ರಷ್ಟು, ಮೊದಲು ನೀವು ನಿಮ್ಮ ಅಮ್ಮನ ನೋಡ್ಕೊ ಹೋಗಿ ಅಂತ ಹೇಳ್ತಿರ್ಬೇಕಾದ್ರೆ ಸರಿ ಅಂತ ಹೊರಡ್ತಾ ಇರ್ತಾಳೆ. ಸರ್ ಬರ್ತೀನಿ, ನಮ್ಮ ಅಮ್ಮನಿಗೆ ಹುಷಾರಿಲ್ಲ ಅಂತ ಸಿದ್ದುಗೆ ಹೇಳ್ತಿರ್ಬೇಕಾದ್ರೆ, ಪರವಾಗಿಲ್ಲ ತಾಯಿ ಬಗ್ಗೆ ನಾನು ಏನೂ ಹೇಳಲ್ಲ, ನಿಮ್ಮ ಅಮ್ಮಂಗಿನ್ನ ಹೆಚ್ಚಾದೇನೂ ಅಲ್ಲ, ಯಾವ ರೀತಿ ಹೋಗ್ತೀರಾ ಅಂದಾಗ, ಇಲ್ಲೇ ಮನೆ ಹತ್ರ ಇದೆ ಸರ್, ತೊಂದರೆ ಇಲ್ಲ, ನಾನು ಹೋಗ್ತೀನಿ ಅನ್ಬೇಕಾದ್ರೆ, ಬೇಡ ಬೇಡ ಕ್ಯಾಬ್ ಬುಕ್ ಮಾಡ್ಕೊಡ್ತೀನಿ ಅಂತ ಕ್ಯಾಬ್ ಬುಕ್ ಮಾಡೋಕ್ಕೆ ಅಂತ ಈ ಕಡೆ ಸಿದ್ದು ಪ್ರಿಯನ ಕರ್ಕೊಂಡು ಹೋಗ್ತಾ ಇರ್ತಾನೆ. ಇನ್ನೊಂದು ಕಡೆ ತನ್ನ ಮಗಳ ಬಗ್ಗೆ ಯೋಚನೆ ಮಾಡಿಕೊಂಡು ಈ ಕಡೆ ಶಾರದನೂ ಸಹ ತನ್ನ ಮಗಳು ದೀಪುಗೆ ಕಾಲ್ ಮಾಡೋಕ್ಕೆ ಟ್ರೈ ಮಾಡ್ತಾ
ಮಾಡ್ತಾ ಇರ್ತಾಳೆ. ಇನ್ನೊಂದು ಕಡೆ ಬಾಲ್ಕನಿನಲ್ಲಿ ದೀಪು ಪುಟ ಕೂತ್ಕೊಂಡು ಯೋಚನೆ ಮಾಡ್ತಿರ್ಬೇಕಾದ್ರೆ ಅಲ್ಲಿ ಸುಮಿತ್ರ ಬಂದು, ಯಾಕೆ ಪುಟಾಣಿ ಯೋಚನೆ ಮಾಡ್ತಾ ಇದೀಯಾ, ಡ್ರಾಯಿಂಗ್ ಎಲ್ಲ ಬರ್ದ ಅಂತ ಕೇಳ್ತಿರ್ಬೇಕಾದ್ರೆ, ಬರ್ದೆ ಅಮ್ಮಮ್ಮ, ಆದರೆ ನಮ್ಮ ಅಮ್ಮ ಇದ್ದಿದ್ರೆ ಇಷ್ಟೊತ್ತಿಗೆ ನನ್ನ ಜೊತೆ ಆಟ ಆಡ್ತಾ ಇದ್ರು, ಬೇಜಾರಾಗ್ತಿದೆ ಅಂತ ಹೇಳ್ತಾ ಇರ್ತಾಳೆ. ಹೌದಾ ಅಮ್ಮ ಇವಾಗ ಆಫೀಸ್ನಲ್ಲಿ ಕೆಲಸ ಮಾಡ್ತಾ ಇದ್ದಾಳೆ, ನಾನು ನಿನ್ನ ಜೊತೆ ಆಟ ಆಡ್ಲಾ ಅಂತ ಹೇಳ್ಬೇಕಾದ್ರೆ, ಆಟ ಬೇಡ, ಸತ್ಯ ಹರಿಶ್ಚಂದ್ರ ಕತೆ ಏನಾದರೂ ಗೊತ್ತಾ ಅಂತಾಗ, ಯಾಕೆ ಪುಟ್ಟ ಇವಾಗ ಅದನ್ನು ಕೇಳ್ತಾ ಇದೆಯಾ ಅಂತ ಕೇಳ್ತಾ ಇರ್ತಾಳೆ. ಗೊತ್ತಾ ಅಮ್ಮಮ್ಮ, ನಮ್ಮ ಸ್ಕೂಲಲ್ಲಿ ಇಬ್ಬರು ಹುಡುಗರು ಜಗಳ ಆಡ್ತಾ ಇದ್ರು, ಹಾಗೆ ಜಗಳ ಆಡ್ತಾ ನಾನು ಹೇಳೋದನ್ನೆಲ್ಲ ಸುಳ್ಳೆಲ್ಲ ಹೇಳ್ತಿರೋದು ಸತ್ಯನೇ ಹೇಳ್ತಾ ಇದ್ದೀನಿ ಅಂತ ಒಬ್ಬ ಹುಡುಗ ಹೇಳ್ತಾ ಇರಬೇಕಾದ್ರೆ ಇನ್ನೊಬ್ಬ ಹುಡುಗ ಹೇಳ್ದ, ನೀನೇನು ಸತ್ಯ ಹರಿಶ್ಚಂದ್ರ ಮನೆಯವನ ಅಂತ ಕೇಳ್ದ, ಅದಕ್ಕೋಸ್ಕರ ಈ ರೀತಿ ಕೇಳಿದೆ ಅಂತ ದೀಪ ಪುಟ್ಟ ಹೇಳ್ತಿರ್ಬೇಕಾದ್ರೆ ಸುಮಿತ್ರೆ ಹೇಳ್ತಾ ಇರ್ತಾಳೆ, ಅಲ್ಲ ಚೋಟುದ್ದ ಇದ್ದೀರಾ, ಯಾವ ರೀತಿ ಮಾತಾಡ್ತೀರಾ ಅಮ್ಮಮ್ಮ ನೀವೆಲ್ಲ ಅಂದಾಗ, ನಾನು ಒಳ್ಳೆ ಹುಡುಗಿ ಅಮ್ಮಮ್ಮ, ನಾನು ಮಾತ್ರ ಮಾತಾಡಲ್ಲ ಅವರು ಮಾತಾಡ್ತಿದ್ರು ಅಂದಾಗ, ನನ್ನ ಅಮ್ಮಮ್ಮ ಮುದ್ದು ಆಯಿತಾ, ತುಂಬ ಒಳ್ಳೆ ಹುಡುಗಿ ಅವಳು, ಜಾಣೆ, ಆ ರೀತಿ ಎಲ್ಲ ಮಾತಾಡಲ್ಲ, ಬಾ ಮಲ್ಕೋ ಕತೆ ಹೇಳ್ತೀನಿ ಅಂತ ಅಂದ್ಬಿಟ್ಟು ಹೇಳ್ತಾ ಇರ್ತಾಳೆ. ಹರಿಶ್ಚಂದ್ರ ಅಂತ ಒಬ್ಬ ರಾಜ ಇದ್ದ, ಅವನು ಸತ್ಯನ ಬಿಟ್ಟು ಬೇರೆ ಏನು ಸಹ ಸುಳ್ಳು ಹೇಳ್ತಲೇ ಇರಲಿಲ್ಲ. ಎಂಥ ಸಮಯ ಸಂದರ್ಭದಲ್ಲೂ ಅವನು ನಿಜನೇ ಹೇಳ್ತಿದ್ದ. ಅವನಿಗೆ ಒಂದೊಂದಲ್ಲ ಕಷ್ಟ ಬಂದಿದ್ರು, ಆದರೂ ಕಷ್ಟನ ಎದುರಿಸ್ತಾ ಹೊರತು ಸುಳ್ಳು ಹೇಳಲಿಲ್ಲ. ಅದಕ್ಕೆ ಅವನಿಗೆ ಸತ್ಯ ಹರಿಶ್ಚಂದ್ರ ಅಂತ ಹೆಸರಿಟ್ರು ಅಂತ ಹೇಳ್ತಿರ್ಬೇಕಾದ್ರೆ, ಹೌದಾ ಅಮ್ಮಮ್ಮ, ಹಾಗಾದರೆ ಒಂದು ಚಿಕ್ಕ ಸುಳ್ಳನ್ನು ಅವನು ಹೇಳಲಿಲ್ವ ಅನ್ಬೇಕಾದ್ರೆ, ಇಲ್ಲ ಬಂಗಾರ, ಅವನು ಒಂದು ಚಿಕ್ಕ ಸುಳ್ಳನ್ನು ಹೇಳಲಿಲ್ಲ, ಆ ದೇವರು ಪರೀಕ್ಷೆ ಮಾಡಿದಾಗಲೂ ಸಹ ಅವನು ಗೆದ್ದುಬಿಟ್ಟ, ಎಲ್ಲ ಕಷ್ಟಗಳನ್ನು ನುಂಗಿದ ಹಾಗೆ ಅನುಭವಿಸ್ತಾ, ಅದನ್ನು ಬಿಟ್ಟರೆ ಯಾವತ್ತೂ ಸಹ ಸುಳ್ಳನ್ನು ಹೇಳಲಿಲ್ಲ, ಅದಕ್ಕೆ ಅವನಿಗೆ ಸತ್ಯ ಹರಿಶ್ಚಂದ್ರ ಅಂತ ಹೆಸರು ಬಂತು ಅಂತ ಹೇಳ್ತಿರ್ಬೇಕಾದ್ರೆ, ಸತ್ಯ ಹರಿಶ್ಚಂದ್ರ ಸ್ಕೂಲಿಗೆ ಹೋಗ್ತಾ ಇದ್ನ ಅಮ್ಮಮ್ಮ ಅನ್ಬೇಕಾದ್ರೆ, ಆ ಕಾಲದಲ್ಲೆಲ್ಲ ಸ್ಕೂಲ್ ಇರಲಿಲ್ಲ, ಗುರುಕುಲ ಅಂತ ಮಠಗಳಿದ್ದು ಅಂತ ಹೇಳ್ತಿರ್ಬೇಕಾದ್ರೆ, ಹೌದಾ ಅಮ್ಮಮ್ಮ ಅಷ್ಟು ದೂರ ಹೋಗ್ಬೇಕಿತ್ತು ಅಂದಾಗ, ಹೌದು ಪುಟ್ಟ, ಯಾವುದೋ ಒಂದು ಊರಲ್ಲಿ ಇತ್ತು, ಅಲ್ಲಿಗೆ ಹೋಗಿ ಮಕ್ಕಳೆಲ್ಲ ಓದಬೇಕಿತ್ತು ಅಂದಾಗ, ಅಪ್ಪ ಅಮ್ಮ ಎಲ್ಲ ಗುರುಕುಲಕ್ಕೆ ಹೋಗ್ತಾ ಇದ್ರು ಅಂದಾಗ, ಅಪ್ಪ ಅಮ್ಮ ಹೋಗ್ತಿರ್ಲಿಲ್ಲ, ಅಪ್ಪ ಅಮ್ಮನ ಬಿಟ್ಟು ಮಕ್ಕಳು ಅಲ್ಲಿ ಓದೋಕ್ಕೆ ಅಂತ ಹೋಗ್ತಾ ಇದ್ರು ಅಂದಾಗ, ಹೌದಾ ಅಮ್ಮಮ್ಮ ನಾನು ಮಾತ್ರ ಹೋಗಲ್ಲಪ್ಪ ಅಂತ ಹೇಳ್ತಾ ಇರ್ತಾಳೆ. ಆಗಿನ ಕಾಲದಲ್ಲಿ ಕಾರು ಬಸ್ಸು ಎಲ್ಲ ಏನೂ ಇರಲಿಲ್ಲ, ತುಂಬ ದೂರದಿಂದ ಹೋಗಿ ಓದಬೇಕಿತ್ತು, ಈಗಿನ ಕಾಲ ಥರ ಏನೂ ಇರಲಿಲ್ಲ, ನೀನು ಹೋಗ್ತೀನಿ ಅಂದರೂ ನಾವು ಕಳಿಸಲ್ಲ, ಹಾಗೆ ನಿಮ್ಮ ಅಮ್ಮನ ಕಳಿಸಲ್ಲ, ನಿಮ್ಮ ಅಮ್ಮ ಕಳಿಸಿದ್ರು ಈ ಅಮ್ಮಮ್ಮ ಕಳಿಸಲ್ಲ, ನಾನು ಯಾವಾಗಲೂ ನಿನ್ನ ಜೊತೆನೇ ಇರಬೇಕು, ಹಾಗೆ ನಮ್ಮ ಜೊತೆ ನೀನು ಇಲ್ಲೇ ಇದ್ದು ಓದಬೇಕು ಪುಟ್ಟ ಅಂತ ಮುದ್ದು ಮಾಡ್ತಾ ಇರ್ತಾಳೆ. ಅಷ್ಟೊತ್ತಿಗೆ ದೀಪು ಪುಟ್ಟ ಹೇಳ್ತಾ ಇರ್ತಾಳೆ, ಅಮ್ಮಮ್ಮ ನೀವು ಈ ರೀತಿ ತಲೆ ಸವರ್ತಾ ಇದ್ರೆ ನನಗೆ ನಿದ್ದೆ ಬಂದುಬಿಡುತ್ತೆ ಅಂದಾಗ, ಮಲಗು ಪುಟ್ಟ ಪರವಾಗಿಲ್ಲ ಅಂದಾಗ, ಇಲ್ಲ ನಮ್ಮ ಅಮ್ಮನ ನೋಡ್ದಲೇ ನಾನು ಮಲಗಲ್ಲ ಅಂತ ಹೇಳ್ತಿರ್ಬೇಕಾದ್ರೆ, ಅಷ್ಟೊತ್ತಿಗೆ ಶಾರದಾ ಸುಮಿತ್ರನ ಫೋನಿಗೆ ಫೋನ್ ಮಾಡ್ತಾ ಇರ್ತಾಳೆ. ನೆನೆದವರ ಮನದಲ್ಲಿ ಅಂತ ಅಂದಾಗ, ನಿಮ್ಮ ಅಮ್ಮನೇ ಫೋನ್ ಮಾಡಿದ್ದಾಳೆ ನೋಡು ಅಂದ್ಬಿಟ್ಟು, ಹೇಳಿ ಶಾರದಾ ಯಾಕೆ ಪುಟ್ಟ ಇನ್ನೂ ಬಂದಿಲ್ವಾ ಅಂತ ಹೇಳ್ತಿರ್ಬೇಕಾದ್ರೆ, ಇಲ್ಲ ಅಮ್ಮ ಇಲ್ಲಿ ತುಂಬ ಕೆಲಸ ಇದೆ, ನೈಟೆಲ್ಲ ಕೆಲಸ ಇದೆ, ಆಫೀಸಲ್ಲಿ ತುಂಬ ಇಂಪಾರ್ಟೆಂಟ್ ಇದೆ, ಅದಕ್ಕೋಸ್ಕರ ಬರೋಕ್ಕಾಗಲ್ಲ. ದೀಪು ಊಟ ಮಾಡಿದ್ಲ ಅಂದಾಗ, ಹಾಂ ಅವಳ ಬಗ್ಗೆ ಚಿಂತೆ ಮಾಡಬೇಡ, ಊಟ ಮಾಡಿದ್ದಾಳೆ, ಹೌದಾ ಹಾಗಾದರೆ ನೀನು ಹುಷಾರು ಅಂತ ಹೇಳ್ತಿರ್ಬೇಕಾದ್ರೆ, ತಗೋ ದೀಪು ಅಮ್ಮನ ಜೊತೆ ಮಾತಾಡು ಅಂತ ದೀಪು ಪುಟ್ಟಂಗೆ ಫೋನ್ ಕೊಟ್ಟಾಗ, ಯಾಕಮ್ಮ ಬರಲ್ವಾ ಅಂದಾಗ, ಇಲ್ಲ ಕಣಪ್ಪ ಲೇಟ್ ಆಗುತ್ತೆ ನಾನು ಬರೋದು, ನೀನು ಟೆನ್ಷನ್ ಮಾಡ್ಕೊಬೇಡ, ಹೊಟ್ಟೆ ತುಂಬ ಊಟ ಮಾಡಿ ಹೋಮ್ವರ್ಕ್ನ ಮಾಡಿ ಮಲ್ಕೋ, ಏನಾದರೂ ಬೇಕಂದರೆ ಅಮ್ಮಮ್ಮನ ಕೇಳು ಅಂತ ಹೇಳ್ತಾ ಇರಬೇಕಾದ್ರೆ, ಸರಿ ಅಮ್ಮ ನಾನು ಹೋಮ್ವರ್ಕ್ ಮಾಡಿ ಅಮ್ಮಮ್ಮ ಜೊತೆ ಮಲ್ಕೋತೀನಿ, ಹುಷಾರು, ಆದರೆ ಸಿದ್ದು ಫ್ರೆಂಡು ಸಹ ಆಟಾಡೋಕ್ಕಿಲ್ಲ, ಬೇಜಾರಾಗ್ತಿದೆ ಅಂತ ಹೇಳ್ತಿರ್ಬೇಕಾದ್ರೆ, ನಾಳೆಯಿಂದ ನಾನು ನೀನು ಇಬ್ಬರು ಆಟಾಡೋಣ, ಬೇಜಾರು ಮಾಡ್ಕೋಬೇಡ ಅಂತ ಹೇಳಿ ಫೋನ್ ಕಟ್ ಮಾಡ್ತಾಳೆ. ಈ ಕಡೆ ಅಮ್ಮಮ್ಮ ದೀಪು ಪುಟ್ಟನ ಕರ್ಕೊಂಡು, ಬಾ ಪುಟ್ಟ ನಿನಗೆ ಹೋಮ್ವರ್ಕ್ ಬರೆಸ್ತೀನಿ ಆಮೇಲೆ ಮಲಗಿಸ್ತೀನಿ ಅಂತ ಕರ್ಕೊಬಂದಾಗ, ದೀಪು ಪುಟ್ಟ ಒಬ್ಬಳೇ ಹೋಮ್ವರ್ಕ್ ಮಾಡ್ತಾ ಇರ್ತಾಳೆ. ಅಲ್ಲಿಗೆ ಜ್ಯೋತಿಕನ ಬಂದು, ಇದೇನಿದು ದೀಪು ಒಬ್ಬಳೇ ಹೋಮ್ವರ್ಕ್ ಮಾಡ್ತಿದ್ದೀಯ, ಹಾಲಲ್ಲಿ ಕೂತ್ಕೊಂಡು ಇಷ್ಟೊತ್ತವರೆಗೂ ಮಲಗಲ್ವಾ ಅಂದಾಗ, ಜ್ಯೋತಿಕಕ್ಕ ಅಮ್ಮ ಇನ್ನೂ ಬಂದಿಲ್ಲ, ಬರಲ್ವಂತೆ, ತುಂಬ ಕೆಲಸ ಇದೆಯಂತೆ, ನೀನು ಹೋಮ್ವರ್ಕ್ ಮಾಡಿಕೊಂಡು ಅಮ್ಮಮ್ಮನ ಜೊತೆ ಮಲಗು ಅಂತ ಹೇಳಿದರು, ಅದಕ್ಕೆ ಹೋಮ್ವರ್ಕ್ ಮಾಡ್ತಾ ಇದ್ದೀನಿ. ಜ್ಯೋತಿಕಕ್ಕ ನಿನಗೆ ಕಂಪನಿಯಲ್ಲಿ ಕೆಲಸ ಇಲ್ವಾ, ಹಾಗಾದರೆ ಏನು ವರ್ಕ್ ಇಲ್ವಾ, ಇವಾಗ ಇಷ್ಟು ಬೇಗ ಬಂದಿದೆಯಾ ಅಂತ ಕೇಳ್ತಿರ್ಬೇಕಾದ್ರೆ, ನಿನ್ನ ಕೆಲಸ ನೀನು ಮಾಡು, ಫಸ್ಟು ಹೋಮ್ವರ್ಕ್ ಮಾಡು, ನನ್ನ ಬಗ್ಗೆ ಮಾತಾಡಬೇಡ ಅಂತ ಬೈದು ಈ ಕಡೆ ಸಿದ್ದನಿಗೆ ಕಾಲ್ ಮಾಡೋಕ್ಕೆ ಅಂತ ಬರ್ತಾಳೆ. ಮತ್ತೆ ಯೋಚನೆ ಮಾಡ್ತಿರ್ತಾಳೆ, ಅಲ್ಲ ಅಷ್ಟೊಂಥರ ಕೆಲಸ ಇದೆಯಾ ಕಂಪನಿಯಲ್ಲಿ, ನನಗೆ ಗೊತ್ತೇ ಇರಲಿಲ್ವಲ್ಲ, ಸಿದ್ದು ಬೇರೆ ಇಲ್ಲ ಇವಳು ಬೇರೆ ಇಲ್ಲ, ಅಂಥ ಕೆಲಸ ಏನಿರ್ಬೋದು ಅಂತ ಕೋಪ ಮಾಡಿಕೊಂಡು ಸಿದ್ದುಗೆ ಫೋನ್ ಮಾಡ್ತಾ ಇರ್ತಾಳೆ. ಈ ಕಡೆ ಸಿದ್ದು ಕಾಲ್ ಮಾಡಿದಾಗ, ಹೇಳು ಜೋ ಅಂದಾಗ, ಇಷ್ಟೊತ್ತಿನಲ್ಲಿ ಏನು ಮಾಡ್ತಿದ್ದೆ, ಇನ್ನೂ ಕೆಲಸ ಮುಗ್ದಿಲ್ವ, ಅದೆಂಥ ಕೆಲಸ ಅಂತ ಅನ್ಬೇಕಾದ್ರೆ, ಜೋ ಒಂದು ಹೊರಡಬೇಕಾದ್ರೆ ಇಂಪಾರ್ಟೆಂಟ್ ಒಂದು ಮೇಲ್ ಬಂತು, ಅದು ನೋಡಿದೆ, ಯಾರೋ ಕಂಪನಿಯವ್ರಿಗೆ ಕೈ ಕೊಟ್ಟಿದ್ದಾರೆ, ಅದಕ್ಕೆ ನಮಗೆ ಡಿಸೈನ್ ಮಾಡಿಕೊಡ್ತೀರಾ ಅಂತ ಕೇಳಿದ್ರು, ಅದಕ್ಕೆ ನಾನು ಓಕೆ ಅಂದೆ, ಅದು ಬೆಳಗ್ಗೆಗೆ ಲಾಂಚ್ ಆಗಬೇಕಂತೆ, ಅದಕ್ಕೆ ಮಾಡ್ತಾ ಇದ್ದೀವಿ ಅಂತ ಅನ್ಬೇಕಾದ್ರೆ, ಅಲ್ಲ ನಿನಗೇನು ಕಾಮನ್ ಸೆನ್ಸ್ ಇಲ್ವಾ, ಇವಾಗ ಹೇಳಿದ್ರೆ ಮಾಡೋಕ್ಕಾಗುತ್ತಾ, ಬೇಡ ಅಂತ ಕ್ಯಾನ್ಸಲ್ ಮಾಡಬೇಕಿತ್ತು ಅಂತ ಬೈತಿರ್ಬೇಕಾದ್ರೆ, ನಿನಗೆ ಅರ್ಥ ಆಗಲ್ವಾ, ಈ ಥರ ಆಪರ್ಚುನಿಟಿ ಸಿಕ್ಕಿದಾಗ ನಾವು ಯುಟಿಲೈಸ್ ಮಾಡಿಕೊಂಡ್ರೆ ನಮ್ಮ ಕಂಪ್ನಿಗೆ ಒಳ್ಳೆ ರೆಪ್ಯುಟೇಷನ್ ಬರುತ್ತೆ, ಅದಕ್ಕೆ ನಾನು ಈ ಕೆಲಸ ಮಾಡ್ತಿದ್ದೀನಿ ಅಂತ ಸಿದ್ದು ಹೇಳ್ತಾ ಇರ್ತಾನೆ. ಮತ್ತೆ ಜೊತೆಗೆ ಕೋಪ ಮಾಡಿಕೊಂಡು, ಏನು ಬೇಕಾದರೂ ಆಗಲಿ ಅದೆಲ್ಲ ನನಗೆ ಗೊತ್ತಿಲ್ಲ, ನೀನು ಹೇಳ್ಬೇಕಿತ್ತು, ಇವಾಗೆಲ್ಲ ಮಾಡೋಕ್ಕಾಗಲ್ಲ ಅಂದಾಗ, ಅದ್ಯಾಕೆ ಹಂಗಂತೀಯ ಆಯಿತಾ, ನಾವು ಪ್ರಾಫಿಟ್ ಮಾಡೋದನ್ನು ನೋಡಬೇಕು, ಹೇಗಿದ್ರು ಹೊಸೊಬ್ಬರು ಬಂದಿದ್ದಾರಲ್ಲ ಅವ್ರ ಕೈಲಿ ಡಿಸೈನ್ ಮಾಡಿಸ್ತಿದ್ದೀನಿ ಅಂದಾಗ, ಏನೋ ಆ ಜೂನಿಯರ್ ಕೈಲಿ ಅವ್ರ ಕೈಲಿ ಏನಾಗುತ್ತೆ, ಅದರಲ್ಲೂ ಹ್ಯಾಂಡ್ ರೈಟಿಂಗ್ ಬರ್ದಂಗೆ ರೈಟಿಂಗಲ್ಲಿ ಬರೀತಾಳೆ, ಅವಳ ಕೈಲಾಗುತ್ತೆ ಶಾರದಾ ಕೈಲಿ ಅಂದಾಗ, ನಮ್ಮ ಕಂಪನಿ ಕೆಲಸವನ್ನ ನೀನು ಅಂಡರ್ ಎಸ್ಟಿಮೇಟ್ ಮಾಡಬೇಡ, ಅವರಿಗೆ ಎನ್ಕರೇಜ್ ಕೊಡು, ಅವಾಗ ನಮ್ಮ ಕಂಪ್ನಿಗೂ ಲಾಭ ಆಗುತ್ತೆ, ಅವರಿಗೂ ಖುಷಿ ಆಗುತ್ತೆ ಅಂತ ಹೇಳ್ತಿರ್ಬೇಕಾದ್ರೆ, ಏನಾದರೂ ಮಾಡ್ಕೋ, ಖಂಡಿತ ಆಗಲ್ಲ ಅಂತ ಜ್ಯೋತಿಕಾ ಬೈತಾ ಇರ್ತಾಳೆ. ಏನು ಹೇಳ್ತಾ ಹೊರಟಿದ್ಯಾ ಅಂತ ಅಂದಾಗ, ನೀನು ಅನ್ನೆಸೆಸರಿಯಾಗಿ ಶಾರದಾಗೆ ತುಂಬ ಎನ್ಕರೇಜ್ ಮಾಡ್ತಾ ಇದೀಯ ಅಂತ ಬೈತಾ ಇರ್ತಾಳೆ.
ಮತ್ತು ಸಿದ್ದು ಜ್ಯೋತಿಕಾಗೆ ಬೈತಾ ಇರ್ತಾನೆ ಅಲ್ವಾ, ಇನ್ನೇನು ಮತ್ತೆ ಶಾರದಾಗೆ ಪ್ರೋತ್ಸಾಹ ಕೊಡಲೇಬೇಕು, ಯಾಕೆಂದರೆ ನೀನು ಮಾಡಿದಿದ್ರೆ ಇಷ್ಟೊತ್ತಿಗೆ 100 ಡಿಸೈನ್ ಮಾಡಬೇಕಿತ್ತು, ಹಾಗೆ ತುಂಬ ಜನ ಕೆಲಸಕ್ಕೆ ಇಟ್ಕೊಂಡೆ, ಅವ್ರು ಯಾರೂ ಸಹ ನಿನ್ನ ಕೆಲಸಕ್ಕೆ ಬರಲೇ ಇಲ್ಲ, ಅದಕ್ಕೋಸ್ಕರ ನಾನು ಶಾರದಾ ಅವರಿಗೆ ಪ್ರೋತ್ಸಾಹ ಕೊಡ್ತಾ ಇದ್ದೀನಿ, ನನ್ನ ಪಾಡಿಗೆ ನನ್ನನ್ನು ಬಿಟ್ಬಿಡು, ತುಂಬ ಕೆಲಸ ಇದೆ ಈಗ, ನನ್ನ ತಲೆ ತಿನ್ಬೇಡ ಅಂತ ಫೋನ್ ಕಟ್ ಮಾಡಿ ಹೋಗ್ತಾನೆ. ಇನ್ನೊಂದು ಕಡೆ ಜ್ಯೋತಿಕಾ ತನ್ನ ಮನಸ್ಸಲ್ಲಿ ಬೈಕೊಂಡು ಹಾಗೆ ಅವಳು ಸಹ ಹೊರಟೋಗ್ತಾಳೆ. ಇನ್ನೊಂದು ಕಡೆ ಶಾರದಾ ಡಿಸೈನ್ ಎಲ್ಲ ಮಾಡ್ತಾ ಇರಬೇಕಾದ್ರೆ ತುಂಬ ನಿದ್ದೆ ಬರ್ತಾ ಇರುತ್ತೆ, ಅದು ಸಹ ಸಾಕಷ್ಟು ಡಿಸೈನ್ನ ಮಾಡಿಕೊಂಡು ಹಾಗೆ ತೂಗುಡ್ತಿರ್ಬೇಕಾದ್ರೆ ಇದನ್ನೆಲ್ಲ ಅಬ್ಸರ್ವ್ ಮಾಡಿದ ಸಿದ್ದು ಹಾಗೆ ಅವನು ಹೋಗಿ ಸ್ವತಃ ಕಾಫಿನ ಮಾಡಿಕೊಂಡು ತರ್ತಾ ಇರ್ತಾನೆ. ತೊಗೊಳ್ಳಿ ಶಾರದವ್ರೆ ಅಂದಾಗ, ಸರ್ ಇದನ್ನೆಲ್ಲ ನೀವ್ಯಾಕೆ ಮಾಡಿದ್ರಿ ಅಂತ ಅಂದಾಗ, ಅದೇನು ತೊಂದರೆ ಏನಿಲ್ಲ, ನಿಮಗೆ ಆದಷ್ಟು ನಾನು ತುಂಬ ತೊಂದರೆ ಕೊಟ್ಟಿದ್ದೀನಿ ಅಂತ ಅಂದಾಗ ಹಾಗೆ ಮುಖ ನೋಡ್ತಾ ಇರ್ತಾಳೆ. ಅದೇ ಕೆಲಸದಲ್ಲಿ ತುಂಬ ತೊಂದರೆ ಕೊಟ್ಟಿದ್ದೀನಿ, ಅದಕ್ಕೋಸ್ಕರ ಕಾಫಿ ಕೊಟ್ಟು ಮಾಫಿ ಮಾಡ್ಕೊಳ್ಳೋಣ ಅಂತ ಅಂತಿದ್ದೀನಿ, ತೊಗೊಳ್ಳಿ ಪರವಾಗಿಲ್ಲ, ಪ್ರಿಯವರಿದ್ರು ನಾನು ಇದೇ ರೀತಿ ಮಾಡಿಕೊಡ್ತಿದ್ದೆ ಅಂತ ಕಾಫಿ ಕೊಟ್ಟಾಗ ಈ ಕಡೆ ಕುಡಿತಾ ಇರ್ತಾಳೆ. ಹಾಗೆ ಕುಡಿದ್ಬಿಟ್ಟು ಹೇಳ್ತಾ ಇರ್ತಾಳೆ, ತುಂಬ ಚೆನ್ನಾಗೇ ಮಾಡಿದಿರಲ್ವಾ ಕಾಫಿನ, ಚೆನ್ನಾಗಿ ಮಾಡೋಕ್ಕೆ ಬರಲ್ಲ ಅಂತ ಹೇಳ್ತಾ ಇದ್ರಿ ಸರ್ ಅಂತ ಅನ್ಬೇಕಾದ್ರೆ ಸಿದ್ದು ಹೇಳ್ತಾ ಇರ್ತಾನೆ, ಕಾಫಿ ಚೆನ್ನಾಗಿಲ್ಲ ಆದರೆ ಕುಡಿಯೋರ ಮನಸ್ಸು ಚೆನ್ನಾಗಿದ್ರೆ ನಿಜವಾಗ್ಲೂ ಚೆನ್ನಾಗಿರುತ್ತೆ ಅಂತ ಅಂದಾಗ, ಇದೇನಿದು ಈ ರೀತಿ ಮಾತಾಡ್ತಿದ್ದಾರಲ್ಲ ಅಂತ ಆಶ್ಚರ್ಯವಾಗಿ ಸಿದ್ದು ಮುಖನ ಶಾರದಾ ನೋಡ್ತಾ ಕೂತ್ಕೊಬಿಡ್ತಾಳೆ. ಇಲ್ಲಿಗೆ ಸಂಚಿಕೆ ಎಂಡ್ ಆಗ್ತಿದೆ. ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು.